ಯಾವ್ಯಾವುದೋ ಕೊಡ್ರಿ ಬೇರೆ ಬೇರೆ ಸ್ಕೂಲ್ ಅಲ್ಲ ಅದು ಕೂಡ ಅಲ್ಲಿಗೆ ನಿಂತು ಬಿಡ್ತಾರೆ ಅಲ್ಲೇ ಮುಂದೆ ಇದು ಮಾಡಲಿ ಕೋರ್ಟಿನ ಸ್ಟೇ ತಂದ್ಮ್ಯಾಗ ಏನು ಮಾಡೋಕ್ಕಾಗ್ತೈತೆ ರೀ ತಡೆ ಆಜ್ಞೆ ಇದ್ದಾಗ ನಾವೇನು ಮಾಡೋಕ್ಕಾಗ್ತದೆ ಈಗ ಅಂಜು ಆಲೆಮೆಂದು ರಸ್ತೆ ಮಾಡಿಸ್ಲಿಕ್ಕೆ ಕೊಡಲಾಗ ಸ್ಟೇ ತಂದ ಇಲ್ಲಿ ನೀರಿನ ಟ್ಯಾಕಿ SP ಆಫೀಸ್ ಮುಂದೆ ಅದು ವಕಫಿನಿಂದ ಇವತ್ತೇ ನೋಡ್ರಿ ದಲಿತರ ಇದನ್ನು ಹೋರಾಟ ಮುಗಿಸಿ ಬಂದೆ ನಾನು ಅವರ ಇದನ್ನು ವಕಫದವರು ಸ್ಟೇ ತೊಗೊಂಡು ಬಂದ ಈಗ ನಾವು ಹೈಕೋರ್ಟ್ಗೆ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ನಾವು ದಲಿತರಿಗೇನು ಅನ್ಯಾಯ ಆಗೈತೆ ಅದನ್ನು ನಾ ಹೇಳ್ಬಿಟ್ಟೇನೆ ನಮ್ಮ ಮೋದಿಯವರಿಗೂ ಪತ್ರ ಬರಿತೀವಿ 12 ಲಕ್ಷ ಎಕರೆ ನಾವು ವಕಫ್ ಆಸ್ತಿ ಐತೀವಿ ದೇಶನಾಗ ಅದನ್ನೆಲ್ಲ ಸರ್ಕಾರ ವಾಪಸ್ ತಗೋಬೇಕು ಅಲ್ಲಿ ಎಲ್ಲ ದಲಿತರಿಗೆ ಹಿಂದುಳಿದವರು ಒಳ್ಳೆಯ ಮನೆಗಳನ್ನು ಕಟ್ಕೊಡು ಹೊಸ ಕಾನೂನನ್ನು ದೇಶನಾಗ ಜಾರಿ ಮಾಡಿರ್ತಾರೆ ನಾನೇ ಯಾರು ಮನೆ ಇಲ್ಲಾರ್ದಾರ ಎಲ್ಲರೂ 12 ಲಕ್ಷ ಎಕರೆ ಆದರೆ ಕೆಲವೊಂದೇ ಮಂದಿ ಅದರದ್ದು ಅನುಭವಿಸ್ಲಾಕತ್ತಾರೆ ಅದಕ್ಕೊಬ್ಬ ಮುತುವಲ್ಲಿ ಎತ್ತಿರ್ತಾನೆ ಕಾಂಪ್ಲೆಕ್ಸ್ ಮಾಡ್ಕೋತಾರೆ ಇಲ್ಲೇ ಆಟೋ ಕಾಂಪ್ಲೆಕ್ಸ್ ನಾವೆಷ್ಟೇ ತಂದ್ರೆ ನಮ್ಮವ್ರೆ ರಾಜು ಮಕ್ಕಿ ಮಠ ಗುಳಪ್ಪನವ್ರು ಇಲ್ಲಿ ಯಾವುದದು ನಮ್ಮ ಸರಾಪ್ಲೈನ್ ಬಾರಾಟ ಅಂಗಡಿ ಮಸೀದಿ ಭಾಳ ಅದಾವೆ ಬಿಜಾಪುರ್ನಾಗೆ ಬರ್ತೈತಿ ಸ್ವಲ್ಪ ದಿವಸನಾಗೆ ಬಿಡುಗಡೆಗೊಳಿಸಲಾಗ್ತದೆ ಗುರ್ತಾಗ್ತೈತಲ್ಲ ನಿಮಗೆ ಭಾಳ ದೊಡ್ಡ ದೊಡ್ಡ ಭಾಷಣ ವಿಧಾನಸಭೆದಾಗ ಜಿಗಿದು ಮಾತಾಡ್ತಿದ್ದಿಲ್ಲ ನಾನು ಹೇಳಿ ನೋಡಿ ನಿನ್ನ ಮನೆಗೆ ಬಂದಲ್ಲ ನಾನು ಸಭಾಧ್ಯಕ್ಷನ ಪರ್ಮಿಷನ್ ತೊಗೊಂಡು ಮಾತಾಡಕ್ಕೆ ಹೇಳಿನಿಲ್ಲ ಅದನ್ನ ಯಾವ ನೋಡಿದ್ರು ನೀವು ಬರೀ MP ಪಾಲ್ರ ತಟ್ಟಿ ನೋಡ್ತೀವಿ ಅವ್ರು ನಿಮ್ಗೆ ನೋಡ್ತೀವಂತ ಅವ್ರು ಅಂತಾರೆ ನೀವು ನೋಡಿದ್ರು ಅವ್ರು ನೋಡ್ತಾರೆ ನೀವು ಅಂತೀವಿ ನಡಿ ಈಗ ಶುರು ಮಾಡೋಣ ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಎಲ್ಲ ದಾಖಲೆಗಳು ಕೇಳಿ ಕೊಡ್ಲಾಗ್ತಾ ಇರಲಿಲ್ಲ ಅಧಿಕಾರಿಗಳಿಗೆ ಕೊಡಬೇಡ ಅಂತೇಳಿ ಹೇಳಕತ್ತಾರೆ 2 ದಿವಸ ಬಿಟ್ಟು ಇಟ್ಕೊಂಡು ಒಬ್ಬ MLA ಅದೇ ಇಲಾಖೆ ಅಧಿಕಾರಿ ನನಗೆ ನೋಟಿಸ್ ಕೊಡ್ತಾನೆ 24 ತಾಸಿನಾಗ ಉತ್ತರ ಕೊಡ್ಬೇಕಂತ ಈಗ ಅದೇ ಅಧಿಕಾರಿ ನಾ ಪತ್ರ ಬರ್ತೀನಿ ನೀ 24 ತಾಸಿನಾಗ ನಾನು ಉತ್ತರ ಬಿಡ್ತೀಯಲ್ಲ ನೀನು 24 ತಾಸಿನಾಗ ಕೊಡಲಿಲ್ಲ ನಿನ್ನ ನಾಳೆ ಸದನದಾಗ ನಿನ್ನ ಮ್ಯಾಗ ಹಕ್ಕುಚ್ಯುತಿ ಮಂಡನೆ ಮಾಡ್ತಿರ್ತೀವಿ ಸರ್ ವಿ ಸೋಮಣ್ಣ ಅವ್ರಿಗೆ ಒಂದೇ ಬಾರಿ ಆಗಿದ್ದು ಅವರು ದಕ್ಷಿಣ ಕರ್ನಾಟಕದಲ್ಲಿ ಆಗಲಿ ಕಳೆದ 5 ವರ್ಷದ ಉಪಚುನಾವಣೆಗಳಲ್ಲಿ ಆಗಲಿ ಭಾಳ ಪ್ರಾಮಾಣಿಕವಾಗಿ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಅವ್ರು ಎಲ್ಲೆಲ್ಲಿ ಬೈ ಎಲೆಕ್ಷನ್ ಹೋಗ್ಯಾರ ಎಲ್ಲ ಗೆದ್ಕೊಂಡು ತಂದ ನಂಬರ್ 1 ಅವ್ರು ಸೀನಿಯರ್ ಅದರ ಭಾಳ ಇನ್ನೊಂದು ಅವ್ರನ್ನ 2 ಕಡೆ ನಿಲ್ಲ ಪಾರ್ಟಿ ಆದೇಶ ಮಾಡಿದ್ರೆ 2 ಕಡೆ ನಿಂತು 2 ಕಡೆ ಸೋಲ್ಸೋದು ಅದಕ್ಕೇ ನಮ್ಮ ಕೇಂದ್ರ ಹೈಕಮಾಂಡ್ 2 ಇಲಾಖೆ ಕೊಟ್ಟು ಅವ್ರನ್ನ ಬಹುಮಾನ ಕೊಟ್ಟು ನೀನು 2 ಕಡೆ ಸೋಲ್ಸಾರಲ್ಲ ನಾವು 2 ಮಂತ್ರಿ ತಗೋತಾರೆ ಒಂದು ಜಲಶಕ್ತಿ ಒಂದು ರೈಲ್ವೆ ಸೋಲು ಅದನ್ನು ನೀವು ಬರ್ಕೊಂಡು ಅಂದರೆ ಜಲಶಕ್ತಿ ಕೊಟ್ಟಿದ್ದಕ್ಕೆ ತಮಿಳ್ನಾಡು CM ಅಸಮಾಧಾನ ಕೊಡ್ತಾರೆ ನೋಡ್ರಿ ಸ್ವಲ್ಪ ಅಸಮಾಧಾನ ಆಗು ಎಲ್ಲ ಕಡೆ ಸೋಮಣ್ಣವ್ರು ಸರಿಯಾಗಿ ಕೆಲಸ ಮಾಡಿದ್ರೆ ಕ್ಯಾಬಿನೆಟ್ ಹಾಕ್ತಾರೆ ಏನು ಪ್ರಾಬ್ಲಮ್ ಅದು ಸತ್ಯ ಐತೆ ಅದನ್ನು ನಾವು ಸತ್ಯ ಐತಿ ಭಾಳ ಸೀನಿಯರ್ ಮಂದಿ MP ಗಳು ಏನೋ ಕೊಡಬೇಕಾಗಿತ್ತು ನಮ್ಮ ರಾಜ್ಯದಾಗ ಮುಂದಿನ ಸಲ ಇನ್ನೂ ಪುನರ್ರಚನೆ ಆದಾಗ ಕ್ಯಾಬಿನೆಟ್ ಕೊಡಬೇಕು ಅಂತೇಳಿ ನಾವು ಒತ್ತಾಯ ನಮ್ಮ ಬಿಜಾಪುರ MP ಅವ್ರಿಗೂ ಸಿಗ್ತೈತೆ ಬಿಜಾಪುರ MP ಅವ್ರಿಗೂ ಕೊಡಬೇಕಾಗಿತ್ತು ತಪ್ಪೇನೈತೆ ಅವರು ಸೀನಿಯರ್ ಅದ ಅವ್ರಿಗೆ ಕ್ಯಾಬಿನೆಟ್ನಾಗ ಕೊಡ್ಬೇಕು ಮತ್ತೆ MOS ಏನು ಮಾಡೋದು ಕ್ಯಾಬಿನೆಟ್ ಆದ್ರೆ ನಿರ್ಣಯ ತೊಗೊಳಕ್ಕಾಗ್ತದೆ ಒಂದು ಏನಾರೇ ನೇರವಾಗಿ ಒಂದು ಯಾವುದಾರು ಯೋಜನೆ ಜಾರಿ ಮಾಡ್ಲಿಕ್ಕಾಗ್ತದೆ MOS ಇದ್ರೆ ಕ್ಯಾಬಿನೆಟ್ ಮಾತ್ರ ಚಲೋ ಇದ್ರೆ ಚಲೋ
ನಾ ಇದ್ದಾಗ ರೈಲ್ವೆ ಮಂತ್ರಿದ್ದಾಗ ದಕ್ಷಿಣ ಭಾರತ ನನಗೆ ಕೊಟ್ಟಿದ್ರು, ನಾನು ಹೆಂಗೆ ಬೇಕಂಗೆ ಕೊಡಿ ಕೆಲಸ. ಈ ಕೆಲವು ಮಂತ್ರಿಗಳು ಕಾಯ್ದು ಕಳಿಸೋದಿಲ್ಲ, ಸುಮ್ಮನೆ ಚಹಾ ಕುಡಿಯೋದು ಮನೆಗೆ ಬರೋದು ಅಷ್ಟೇ ಇರ್ತದೆ. ಕ್ಯಾಬಿನೆಟ್ ಆದ್ರೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಇರ್ತದೆ. ಥ್ಯಾಂಕ್ ಯು ಸರ್. ಆಗೈತಿ ರೀಸನ್ ಎಲ್ಲ ಬಿಡ್ತೈತಿ. 1,30,000 ಮುಸ್ಲಿಮ್ರು ಅದಾರ. ನಾವು ಹೇಳಿದಟ್ಟು ಕೆಲವೊಂದು ಮತದಾನ ಪ್ರಮಾಣ ನಮ್ಮ ಹಿಂದೂಗಳು ಕಡಿಮೆ ಆಗೈತಿ. ಮತ್ತು ವಿಧಾನಸಭೆಗೆ ಜನ ಏನು ಹೊರಗಿಂದ ಬಂದು ಅಂದ್ರೆ ಹೊರಗಿನಿಂದ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅವರು ಇವರು ಒಂದು 18,000 ಜನ ಬರ್ತಿದ್ರು. ಸ್ವಲ್ಪ ತಾಂಡ ಜನರಲ್ಲಿ ತೊರವಿಯಲ್ಲಿ ಸ್ವಂತ ನಮ್ಮ ಊರಿನ ತೊರವಿ ಗ್ರಾಮ ಸುಮಾರು 8,000 ಓಟಿನ ಇದು ಐತಿ. ನಮ್ಮ ಊರಿನ ಮಗ ನಿಂತಾನ ರಾಜು ಅಲ್ಗೂರ ನೋಡ್ಕೊಂಡು ಇದೆ. ದಲಿತರೊಳಗೂ ಸ್ವಲ್ಪ ಓಟ್ ಹೊಡೆದವು. ನಾನು ನಿಂತಾಗ ಏನಾಗ್ತಿತ್ತು, ಎಲ್ಲರೂ ಒಂದಾಗಿ ಇದು ಮಾಡ್ತಿದ್ರು. ಈಗ ರಾಜು ಅಲ್ಗೂರು ಅವ್ರ ಕಮ್ಯುನಿಟಿಯಲ್ಲಿ ನಿಂತಿರ್ತಾರೆ, ಆ ಕಡೆನೂ ಸ್ವಲ್ಪ ಓಟ್ ಇದು ಆಗಿದೆ. ಆದರೆ ಏನು ದೊಡ್ಡ ಹಿನ್ನಡೆ ಏನಿಲ್ಲ. 9,000 ಏನು ಭಾಳಲ್ಲ. 9,000 ಇಲ್ಲೇ ಲೆಕ್ಕ ಐತಿ. ತೊರವಿಗೆ ನಮ್ದು ಲೀಡ್ ಆಗಿತ್ತು, ಉತ್ನಾಳ ತಂಡೆಯಲ್ಲಿ ನಮ್ದು ಲೀಡ್ ಆಗಿತ್ತು. ಕೆಲವೊಂದು ಇದರಲ್ಲಿ ಲೀಡ್ ಭಾಳನೂ ಮಾರ್ಜಿನ್ ಹೋಗಿಲ್ಲ. ಅಲ್ಲ, ನಿಮ್ಮ ಲೀಡು ಮಿಸ್ ಆಗಿದೆ ಅಂತ. ನಿಮ್ಮ ಲೀಡು ಅದು ಅಡ್ಡೆ ಮಿಸ್ ಆಗಿದೆ. ಅವು ಅಡ್ಡೆ ಓಟ್ ಏನದಾವಲ್ರಿ, ಕಾರಣಾಂತರಗಳಿಂದ ಕೆಲವೊಮ್ಮೆ ಏನಾಗ್ತೈತಿ, ರಾಜು ಅಲ್ಗೂರ ಸ್ಥಳೀಯ ಅಭ್ಯರ್ಥಿ ಕಾರಣ. ಅವ್ರಿಗೆ ಕಟ್ಟಿ ಆಡ್ಸಕ್ಕೆ ಪ್ರಯತ್ನ ಮಾಡಿದ್ರು, ಜಗಳ ಹಚ್ಬೇಕು ಸರ್. ಇನ್ನೊಂದು ನಾವೇನೋ ಮಾಡೋದಿದ್ರೆ ವಿರೋಧ ಮಾಡ್ತೀವಿ, ಇರ್ತಂದ್ರೆ ಸುಳ್ಳು ಹೇಳ್ಬೋದು. ಆತ್ಮಸಾಕ್ಷಿಯಾಗಿ ಮಾಡಿ ನಮ್ಮ ಸೌಲಭ್ಯ ಇರ್ತಾರೆ. ನೀವು ಅವ್ರ ಕಡೆ ಮಾಡಿಲ್ಲ ಅಂತ ಹೇಳಿಸ್ಬೇಕಂತ ನೀವು ಕೇಳಿದ್ರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.